ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ವಾತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ ಅಂಡ್ ಈಸಿಲಿ ಯಾವ ರೀತಿ ಸನ್ ಟ್ಯಾನ್ ರಿಮೂವ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸನ್ ಟ್ಯಾನ್ ಅನ್ನೋದು ಈ ಸಮ್ಮರ್ ನಲ್ಲಿ ಬರುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈ ಸನ್ ಟ್ಯಾನ್ ಜೊತೆಗೆ ಸನ್ ಬರ್ನ್ ಆಗುತ್ತೆ, ಸ್ಕಿನ್ ಅಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ, ಅದಲ್ಲದೆ ಸ್ಕಿನ್ ಕಾಂಪ್ಲೆಕ್ಷನ್ ತುಂಬಾನೇ ಡಲ್ ಆಗ್ತಾ ಬರುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ ಅನ್ನ ನಾವು ಕರೆಕ್ಟ್ ಟೈಮ್ಗೆ ಪ್ರಾಪರ್ ಆಗಿ ಟ್ರೀಟ್ ಮಾಡದೇ ಇದ್ದಾಗ ಸ್ಕಿನ್ ಇನ್ನೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಮೇಸಿಂಗ್ ಹೋಮ್ ರೆಮಿಡಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಎಲ್ಲ ಪ್ರಾಬ್ಲಮ್ಗೆ ಈ ಒಂದೇ ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಬಹುದು. ಫ್ರೆಂಡ್ಸ್, ಇವತ್ತಿನ ಈ ರೆಮಿಡಿ ತುಂಬಾನೇ ಅಮೇಸಿಂಗ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ಸ್ಟೆಂಟ್ ಆಗಿ ನೀವು ಇದರ ರಿಸಲ್ಟ್ ಅನ್ನ ನೋಡ್ತೀರಾ. ಬಿಕಾಸ್ ಇದರಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಕಂಡು ಬರುತ್ತೆ. ಇದು ಸನ್ ಟ್ಯಾನ್ ಅನ್ನ ರಿಮೂವ್ ಮಾಡೋದಲ್ಲದೆ ಸ್ಕಿನ್ ಅಲ್ಲಿ ಆಗಿರುವಂತಹ ಡಲ್ನೆಸ್, ಡಾರ್ಕ್ನೆಸ್ ಅನ್ನ ರಿಮೂವ್ ಮಾಡಿ ಸ್ಕಿನ್ ಅಲ್ಲಿ ಒಂದು ಹೆಲ್ದಿ ಗ್ಲೋ ಅನ್ನ ಪ್ರೊವೈಡ್ ಮಾಡುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಅನ್ನ ಕೊಡ್ತೀನಿ. ಫ್ರೆಂಡ್ಸ್, ಈ ರೆಮಿಡಿ ಯಾವ ರೀತಿ ಮಾಡೋದಕ್ಕಿಂತ ಅದನ್ನ ಯಾವ ರೀತಿ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದು ತುಂಬಾನೇ ಟ್ರಿಕ್ಕಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಫ್ರೆಂಡ್ಸ್, ತಡೆಯಾಗಿ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಮೇಕ್ ಶೋರ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಸೊ ತಡೆಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇದರಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಎರಡನೇದಾಗಿ ಬೆಸ್ಟ್ ರಿಸಲ್ಟ್ಗಾಗಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ 100% ನ್ಯಾಚುರಲ್. ಆ್ಯಂಡ್ ಇದನ್ನು ನೀವು ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಯಾವ ರೀತಿ ಹಾಗೂ ಹೇಗೆ ಯೂಸ್ ಮಾಡೋದು ಅಂತ ಇವಾಗ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನೀವು ನನ್ನ ಸ್ಕಿನ್ ಅನ್ನ ನೋಡಬಹುದು, ತುಂಬಾನೇ ಟ್ಯಾನ್ ಆಗಿದೆ. ರೀಸೆಂಟ್ಲಿ ನಂದಿ ಹಿಲ್ಸ್ಗೆ ಹೋದಾಗ ನನ್ನ ಸ್ಕಿನ್ ತುಂಬಾನೇ ಟ್ಯಾನ್ ಆಗಿತ್ತು. ಸೊ ಯೂಶುವಲಿ ನಾವು ಎಲ್ಲ ಫೇಸ್ ಪ್ಯಾಕ್ ಅನ್ನ ಡೈರೆಕ್ಟ್ಲಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಡ್ರೈ ಆಗಲು ಬಿಡ್ತೀವಿ. ಬಟ್ ಈ ಫೇಸ್ ಪ್ಯಾಕ್ ಅನ್ನ ಆ ರೀತಿ ಯೂಸ್ ಮಾಡೋ ಹಾಗಿಲ್ಲ. ಬೆಟರ್ ಹಾಗೂ ಬೆಸ್ಟ್ ರಿಸಲ್ಟ್ ಗಾಗಿ ಈ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡಿ. ಫಸ್ಟ್ಲಿ ಈ ಫೇಸ್ ಅನ್ನ ಚೆನ್ನಾಗಿ ವೇಟ್ ಮಾಡ್ಕೊಳ್ಳಿ. ನಂತರ ಅದೇ ಫೇಸ್ ಪ್ಯಾಕ್ ಅನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ಈವನ್ಲಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಫ್ರೆಂಡ್ಸ್, ತೋರಿಸ್ತಿರುವಂಥ ಎಲ್ಲ ಸ್ಟೆಪ್ಸ್ ಕೂಡ ನೀವು ನಿಮ್ಮ ಫೇಸ್, ಬಾಡಿ, ನೆಕ್ ಎಲ್ಲ ಕಡೆನೂ ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಬೇಕಾಗುತ್ತೆ. 2-3 ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ನ ವಾಶ್ ಮಾಡ್ಕೊಂಡು ಆದ ನಂತರ ಕೇವಲ ಈ ಒಂದೇ ಸ್ಟೆಪ್ಸ್ನಿಂದ ನಿಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಡಿಫ್ರೆನ್ಸ್ ಅನ್ನ ನೀವು ನೋಡ್ತೀರಾ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ರೋಸ್ ವಾಟರ್ನ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ನೀವು ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ ಕೈನಿಂದನೂ ಕೂಡ ಚೆನ್ನಾಗಿ ಇವಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ವೆಟ್ ಫೇಸ್ ಮೇಲೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ಪ್ಯಾಕ್ ಚೆನ್ನಾಗಿ ಹಿಡಿಯುತ್ತೆ. ಇದರಿಂದಾಗಿ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ತುಂಬಾ ಸಿಗುತ್ತೆ. ಸ್ಕಿನ್ಗೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್, ವಿಟಮಿನ್ಸ್ ಚೆನ್ನಾಗಿ ಇದು ಪ್ರೊವೈಡ್ ಮಾಡುತ್ತೆ. ಸೊ ಅದೇ ಫೇಸ್ ಪ್ಯಾಕಿಂದ ನೀವು ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ನಾನು ಬಾಡಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡು ಆದ ನಂತರ ಚೆನ್ನಾಗಿ ಅದು 80 to 90% ಡ್ರೈ ಆಗಲು ಬಿಡಬೇಕು. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ಸೂದಿಂಗ್ ಆ್ಯಂಡ್ ಕೂಲಿಂಗ್ ಇಫೆಕ್ಟ್ ಆಗುತ್ತೆ, ಫೀಲ್ ಆಗುತ್ತೆ. ನಿಮ್ಮ ಡ್ಯಾಮೇಜ್ ಆಗಿರುವಂಥ ಸ್ಕಿನ್ನನ್ನು ಬೇಗನೆ ಇದು ಹೀಲ್ ಮಾಡುತ್ತೆ. ಈ ಫೇಸ್ ಪ್ಯಾಕ್ ನ್ಯಾಚುರಲ್ ಬ್ಲೀಚಿಂಗ್ ಹಾಗೂ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಸ್ಕಿನ್ನಲ್ಲಿ ಆಗಿರುವಂಥ ಡೆಡ್ ಸೆಲ್ಸ್, ಡಾರ್ಕ್ನೆಸ್, ಡಲ್ನೆಸ್ ಅನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡಿ ಸ್ಕಿನ್ನನ್ನು ಹೆಲ್ದಿಯಾಗಿ ಮಾಡುತ್ತೆ. ಈ ಬೇಸಿಗೆಯಲ್ಲಿ ನೀವು ಹೊರಗಡೆ ಹೋಗದೇ ಇದ್ರೂ ಕೂಡ, ಅಂದರೆ ಮನೆಯಲ್ಲಿದ್ದರೂ ಕೂಡ ನಿಮ್ಮ ಸ್ಕಿನ್ ಟ್ಯಾನ್ ಆಗೋದು, ಡಲ್ ಆಗೋದು ಆ್ಯಂಡ್ ಸ್ಕಿನ್ ಕಾಂಪ್ಲೆಕ್ಷನ್ ಡಿಮ್ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ಆ ರೀತಿ ಆಗದೆ ಇರಲು ಈ ಬೇಸಿಗೆಯಲ್ಲಿಯೂ ಕೂಡ ನಮ್ಮ ಸ್ಕಿನ್ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಆಗಲು ವಾರದಲ್ಲಿ 2 ಸಲ ಈ ಫೇಸ್ ಪ್ಯಾಕನ್ನು ಬಳಸಿ. ಸೊ ಫ್ರೆಂಡ್ಸ್, ಯಾವುದೇ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಮೂಲಕ ನೀವು ಈ ರೀತಿಯಾಗಿ ಬೇಸಿಗೆಯಲ್ಲಿ ನಿಮ್ಮ ತ್ವಚೆಯ ಆರೈಕೆ ಮಾಡ್ಬೋದು.
ಐ ಹೋಪ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬೈ.